1.85 ಕೋಟಿ ರೂಪಾಯಿ ಪ್ರತಿ ದಿನ. ಓ ಮೈ ಗಾಡ್. 2014ರ ನಂತರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಆದಂತಹ ವಿದ್ಯಮಾನಗಳಿದೆಯಲ್ಲ, ಅದು ನಿಧಾನವಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗಡೆಯಿಂದ ನಾಶ ಮಾಡ್ತಾ ಇದೆ. ಇದುವರೆಗೆ ನಮಗೆ ವಿಷಯಗಳು ಮುಖ್ಯ ಆಗಿದ್ವು, ಈಗ ಜಾತಿ ಧರ್ಮಗಳೆಲ್ಲ ಮುಖ್ಯ ಆಗಿದೆ. ಅದರಲ್ಲೂ ಧರ್ಮಗಳ ನಡುವಿನ ಜಗಳ. ಸುಪ್ರೀಂ ಕೋರ್ಟ್ ಅಲ್ಲೂ ನ್ಯಾಯ ಸಿಕ್ಲಿಲ್ಲ ಸರಿಯಾಗಿ. ಯಾಕೆ ಅಂತಂದ್ರೆ ಅಲ್ಲಿಯ ನ್ಯಾಯಾಧೀಶರು ಹೆದರ್ತಾ ಇದ್ದಾರೆ, ದೈವ ಬೀರುಗಳಾಗಿದ್ದಾರೆ. ಒಂದು 5 ವರ್ಷ ಅಥವಾ ಒಂದು 7-8 ವರ್ಷಗಳ ಹಿಂದೆ ನ್ಯಾಯಾಂಗದ ಬಗ್ಗೆ ನಮಗೆ ಇಷ್ಟು ಅವಿಶ್ವಾಸ ಇರಲಿಲ್ಲ. ಇವತ್ತು ನ್ಯಾಯಾಂಗದ ಬಗ್ಗೆ ಕೂಡ ಅವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಸುಳಿದಿದೆ. ಹಿಂದಿನ ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ, ಅವಾಗಲೂ ಇಷ್ಟೇ ರಕ್ಷಣೆ ಕೊಡ್ತಾ ಇದ್ರ ಅವರಿಗೆ. ಈಗ ನಾವು RSS ನಾನು RSS ಅನ್ನ ವೈಚಾರಿಕವಾಗಿ ನಾನು ವಿರೋಧಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತೀಯತೆ ಅನ್ನೋದನ್ನ ವ್ಯಾಖ್ಯಾನ ಮಾಡುವಂತ ಕ್ರಮನೇ ಬೇರೆ ಇದೆ. ಆಮೇಲೆ ಇವತ್ತು ನೀವು ಅದು ಹೇಳಿದ್ರಲ್ಲಿ, ನೀವು ಒಂದು ವರ್ಗದ ಕೈಯಲ್ಲಿ ಅಧಿಕಾರ ಇದೆ ಅನ್ನೋದು ನಿಜ. ಅದು ಸರ್ ಅವ್ರು ಬಹಿರಂಗವಾಗಿ ಹೇಳ್ತಾ ಇದ್ರೆ, ನಮ್ಗೆ ಅಲ್ಪಸಂಖ್ಯಾತರ ಓಟು ಬೇಡ, ನಾವು ಇದನ್ನು ಹಿಂದೂ ಸಾಮ್ರಾಜ್ಯ ಮಾಡ್ತೀವಿ, ನಮಗೆ 2014ರಲ್ಲೇ ಸ್ವಾತಂತ್ರ್ಯ ಬಂದಿದ್ದು ಅಂತ ಬಹಿರಂಗವಾಗಿ ಹೇಳ್ತಾ ಇದಾರಲ್ಲ. ಇದು ಒಂದು ರೀತಿಯಲ್ಲಿ ಅಪಾಯ ಕೂಡ ಹೌದು ನಮಗೆ. ಅಂತ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡೋದು? ಸಮಾಜದ ಚಿಂತಕರು, ಬುದ್ಧಿಜೀವಿಗಳು, ಪ್ರಾಜ್ಞರು ಜನಸಾಮಾನ್ಯರಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ಎಂಥ ಸರ್ಕಾರವನ್ನು ನೀವು ಆರಿಸಿ ಕಳಿಸ್ಬೇಕು, ನೀವು ಮತದಾನ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಆ ಜನಕ್ಕೆ ನಾವು ಹೇಗೆ ತಿಳಿಸೋಕ್ಕೆ ಸಾಧ್ಯ? 2014ರ ನಂತರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಆದಂತಹ ವಿದ್ಯಮಾನಗಳಿದೆಯಲ್ಲ, ಅದು ನಿಧಾನವಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗಡೆಯಿಂದ ನಾಶ ಮಾಡ್ತಾ ಇದೆ. ನಿಧಾನಕ್ಕೆ ನಾಶ ಮಾಡ್ಕೊಂಡು ಬರ್ತಾ ಇದೆ. ಇದುವರೆಗೆ ನಮಗೆ ವಿಷಯಗಳು ಮುಖ್ಯ ಆಗಿದ್ವು, ಈಗ ಜಾತಿ ಧರ್ಮಗಳೆಲ್ಲ ಮುಖ್ಯ ಆಗಿದೆ. ಅದರಲ್ಲೂ ಧರ್ಮಗಳ ನಡುವಿನ ಜಗಳ, ಆಮೇಲೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿ ಯಾವುದೇ ಒಂದು ನಮಗೆ ಅದ್ರ ಬಗ್ಗೆ ಏನು ನಾಚಿಕೆ ಗೀಚಿಕೆ ಏನೂ ಇಲ್ಲ. ಇವತ್ತು ಎಲ್ಲ ಬಿಟ್ಬಿಟ್ಟು ಹೌದು, ಭ್ರಷ್ಟಾಚಾರಿ ಆದವನು. ನಾವು ಆರಂಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬಿಜೆಪಿ ಭ್ರಷ್ಟಾಚಾರವನ್ನೇ ಭಾಳ ದೊಡ್ಡ ವಿಷಯವಾಗಿ ಮಾಡಿತ್ತು ನಮಗೆ. ಅವಾಗ ನಮಗೊಂದು ಅಗಾಧ ಸಮಸ್ಯೆ ಅಂತೇಳಿ ಅನ್ನಿಸ್ತು ನಮಗೆ. ಎಲ್ಲಿ ತನಕ ಅಂತೇಳಿ ಹೇಳಿದರೆ, ನಾವು 2G ಹಗರಣ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಆರೋಪ ಮಾಡ್ತು, ಆಮೇಲೆ ಬೋಫೋರ್ಸ್ ಹಗರಣ, ಬೋಫೋರ್ಸ್ ಖರೀದಿ ಹಗರಣ, ಇವೆಲ್ಲವೂ ಆ ಕಾಲದಲ್ಲಿ ನಮ್ಮ ಭಾರತೀಯರ ಮನಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿದ್ರು ಭಾರತೀಯರು. ಹೌದಪ್ಪ, ಈ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹಾಗಾಗಿ ನಾವು ಸರ್ಕಾರ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಣ್ಣಾ ಹಜಾರೆ ಅವರ ಸಂಗಡಿಗರೆಲ್ಲ ಕೂತು ಪ್ರತಿಭಟನೆ ಮಾಡಿದ್ರು. ಇಡೀ ದೇಶಾದ್ಯಂತ ಚರ್ಚೆ ಆಯ್ತು ಅದು. ಆದರೆ ಇದು ಹೇಗಾಯಿತು ಅಂತ ಹೇಳಿದರೆ, ಕೊನೆಗೆ ಈಗ ನಾವು ಈ 10 ವರ್ಷಗಳಲ್ಲಿ ನಾವು ನೋಡಿದರೆ, 11 ವರ್ಷಗಳಲ್ಲಿ ಆಗಿರೋ ಬದಲಾವಣೆಗಳನ್ನು ಗಮನಿಸಿದರೆ, ಸಂಸದೀಯ ಪ್ರಜಾಪ್ರಭುತ್ವ ಇದೆಯಲ್ಲ ಅದು ದುರ್ಬಲ ಆಗ್ತಾ ಇದೆ. ಆಮೇಲೆ ಸರ್ಕಾರ ಇದೆಯಲ್ಲ, ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಲಗೊಳಿಸಿದೆ. ಈ ಉದಾಹರಣೆ, ಕೇಂದ್ರ ಸರ್ಕಾರದಲ್ಲಿ ಬೇರೆ ಈಗ ಸಂಸತ್ತಿನಲ್ಲಿ ನಿಮಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಇದೆ, PSC. ಆಮೇಲೆ ಜಂಟಿ ಸಂಸದೀಯ ಸಮಿತಿಗಳಿರ್ತವೆ. ನೀವು ಒಂದು ಲೋಕಸಭೆಯಲ್ಲಿ ಯಾವುದೇ ಒಂದು ವಿಷಯವನ್ನು ಚರ್ಚೆ ಮಾಡೋದಾದರೆ, ಒಂದು ಮಸೂದೆಯನ್ನು ಚರ್ಚೆ ಮಾಡೋದಾದರೆ, ಎರಡೂ ಕಡೆಯವರ ಚರ್ಚೆ ಬಹಳ ಉಗ್ರವಾದಾಗ ಮತ್ತು ಆ ವಿರೋಧ ಬಹಳ ಜಾಸ್ತಿ ಇದ್ದಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸ್ತಾರೆ ಆ ಮಸೂದೆಯನ್ನು. ಎರಡೂ ಬೇರೆ ಪಕ್ಷಗಳ ಸದಸ್ಯರನ್ನು ಇಟ್ಕೊಂಡ್ಬಿಟ್ಟು ಒಂದು ಜಂಟಿ ಸಂಸದೀಯ ಸಮಿತಿ ಅಂತ ಮಾಡ್ತಾರೆ. 2014ರಿಂದ 2026ರವರೆಗಿನ ನೀವು ಲೋಕಸಭೆಯ ಸಂಸತ್ತಿನ ಕಲಾಪಗಳನ್ನು ನೋಡಿದರೆ, ಇದುವರೆಗೆ 1 ಮಸೂದೆ ಮಾತ್ರ ಅಥವಾ 2 ಮಸೂದೆ ಮಾತ್ರ ಈ ಥರ ಜಂಟಿ ಸಂಸದೀಯ ಸಮಿತಿಗೆ ಹೋಗಿದೆ. ಅಲ್ಲೂ ಕೂಡ ಜಂಟಿ ಸಂಸದೀಯ ಸಮಿತಿನಲ್ಲೂ ಕೂಡ ಅದರ ಚರ್ಚೆ, ಅಲ್ಲಿ ನೀವು ಸದಸ್ಯರನ್ನು ಆಯ್ಕೆ ಮಾಡುವಾಗಲೇ ಏಕಮುಖವಾಗಿ ನಿರ್ಧಾರ ತಗೊಳ್ಳೋ ಥರ ಮಾಡಿ ಅದನ್ನು ಮಾಡಿದರೆ ಅದನ್ನು. ಅಂದರೆ ಆಮೇಲೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ವರದಿಗಳು, ಅವರು ಭಾಳ ಸ್ಪಷ್ಟವಾಗಿ ಸರ್ಕಾರದಲ್ಲಿ ಇಂಥ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇಂಥದ್ರಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿದರೂ ಕೂಡ ಅದಕ್ಕೆ ಯಾವುದೇ ಮಹತ್ವ ಕೊಡದಿರುವಂತಹ ಒಂದು ರೀತಿಯ ಆಡಳಿತ ವ್ಯವಸ್ಥೆ ಇವತ್ತು ಬಂದಿದೆ ದೇಶದಲ್ಲಿ. ಅದರ ಜೊತೆಗೆ ಸ್ವಾಯತ್ತ ಸಂಸ್ಥೆಗಳು, ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಇರ್ಬೋದು, ಅಥವಾ CBI ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇದೆ ಇವತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿಲ್ವಾ ಅಂತೇಳಿ ಕೇಳ್ಬೋದು ನೀವು. CBI, ಹೌದು, CBI ಬಗ್ಗೆ ಹಿಂದೆನೂ ಕೂಡ ಈ ಥರದ ಆರೋಪಗಳು ಬಂದಿದ್ವು. ಆದರೆ ಇಷ್ಟು ಗಟ್ಟಿಯಾದ ರೀತಿಯಲ್ಲಿ, ಇಷ್ಟು ಅಂದರೆ ಭಾಳ ಬಹಿರಂಗವಾಗಿ ಕುಲ್ಲ ಈ ಥರದ ದುರುಪಯೋಗ ಇದೆಯಲ್ಲ, ಯಾವತ್ತೂ ನಡೆದಿರಲಿಲ್ಲ. ಇತ್ತೀಚೆಗಿನ ಉದಾಹರಣೆ ನಿಮಗೆ ಚುನಾವಣಾ ಆಯೋಗ. ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಿಗೆ ಎನಾರ್ಮಸ್ ಪವರನ್ನು ಕೊಟ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜಿಗೂ ಕೂಡ ಆ ಪವರ್ ಇಲ್ಲ. ಮೊದಲನೇದಾಗಿ ಏನು ಮಾಡಿದ್ರು, ಚುನಾವಣಾ ಆಯೋಗವನ್ನು, ಅಲ್ಲಿ ಯಾರಿದ್ರು ಮೊದಲು 3 ಮಂದಿ ಸದಸ್ಯರಿದ್ದರು. ಒಂದು ಪ್ರಧಾನಮಂತ್ರಿ, ಎರಡನೇದು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕಾದ್ರೆ ಪ್ರಧಾನಮಂತ್ರಿ, ಲೋಕಸಭೆಯ ಪ್ರತಿಪಕ್ಷ ನಾಯಕರು,
ಮತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಒಂದು ಭಾಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇತ್ತು. ಆರಂಭದಲ್ಲಿ ಏನು ಮಾಡಿದರು, ಕಾನೂನು ತಿದ್ದುಪಡಿ ಮಾಡಿದರು ಪಾರ್ಲಿಮೆಂಟ್ನಲ್ಲಿ. ಏನಂತ ಹೇಳಿದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಏನು ಕಾರಣ? ಏನೂ ಕಾರಣ ಇಲ್ಲ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರಬಾರ್ದು. ಯಾಕಂತ ಹೇಳಿದ್ರೆ ಕೊಲಿಜಿಯಂ ಮೂಲಕ ಸ್ವತಂತ್ರವಾಗಿ ಅಲ್ಲಿ ಆಯ್ಕೆಯಾಗಿ ಬರುವಾಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಬಹಳ ಒಂದು 5 ವರ್ಷ ಅಥವಾ ಒಂದು 7-8 ವರ್ಷಗಳ ಹಿಂದೆ ನ್ಯಾಯಾಂಗದ ಬಗ್ಗೆ ನಮಗೆ ಇಷ್ಟು ಅವಿಶ್ವಾಸ ಇರಲಿಲ್ಲ. ಇವತ್ತು ನ್ಯಾಯಾಂಗದ ಬಗ್ಗೆ ಕೂಡ ಅವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ನುಸುಳಿದೆ. ಅಲ್ಲಿ ಎಷ್ಟು ನಾವು ನೋಡಿದೀವಿ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಸೂಕ್ಷ್ಮವಾದ ವಿಷಯ ಅಲ್ಲ, ಒಂದು ಹೇಳ್ತೀನಿ ನಾನು, ಅಲ್ಲಿ ಈ ದುರ್ಬಳಕೆ ಇದೆಯಲ್ಲ, ಈ ದುರ್ಬಳಕೆ ನಮ್ಮ ಪ್ರಜಾಪ್ರಭುತ್ವವನ್ನು ಅತ್ಯಂತ ದುರ್ಬಲಗೊಳಿಸಿದೆ. ಅದರ ಜೊತೆಗೆ ಈಗ ಚುನಾವಣಾ ಆಯೋಗದ ಇದನ್ನು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಎಷ್ಟು ಅವರಿಗೆ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಚುನಾವಣಾ ಮುಖ್ಯ ಆಯುಕ್ತರ ವಿರುದ್ಧ ನೀವು ಯಾವುದೇ ಕೋರ್ಟ್ನಲ್ಲಿ ಯಾವುದೇ ಕೇಸ್ ಹಾಕೋ ಹಾಗಿಲ್ಲ. ಅವರ ಯಾವುದೇ ನಿರ್ಧಾರಗಳನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸೋ ಹಾಗಿಲ್ಲ. ನೀವು ಆ ಥರದ ಇದು ಬಂದಿದೆ, ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾನೂನು ಆ ಥರ ಮಾಡಿಬಿಟ್ಟಿದ್ದಾರೆ ಅವರು. ಅದರ ಪರಿಣಾಮವನ್ನು ನಾವೀಗ ಬಿಹಾರದಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ನೋಡಿದ್ವಿ. ಬಿಹಾರದಲ್ಲಿ 80 ಲಕ್ಷ ಮತದಾರರನ್ನು ವೋಟರ್ ಲಿಸ್ಟಿಂದ ತೆಗೆದುಹಾಕಿದ್ರು. ಬಂಗಾಳದಲ್ಲಿ 90 ಲಕ್ಷ ಮತದಾರರನ್ನು ತೆಗೆದುಹಾಕಿದ್ರು. ಆ ತೆಗೆದುಹಾಕಿದ ಮತದಾರರಿಗೆ ಅವಕಾಶ ಇದೆ, ಅವ್ರ ಕಾನೂನಲ್ಲಿ ಇದೆ ಅದು ಅವಕಾಶ. ಏನಂತ ಹೇಳಿದ್ರೆ, ಇಲ್ಲ ನಿಮ್ದು ಇಂಥ ದಾಖಲೆ ಸರಿ ಇಲ್ಲ, ನೀವು ದಾಖಲೆ ಸಲ್ಲಿಸಿ ಅಂತ ಹೇಳ್ಬಿಟ್ಟು ದಾಖಲೆಯನ್ನು ಸಲ್ಲಿಸೋದಕ್ಕೆ ಟ್ರಿಬ್ಯುನಲ್ ಮಾಡಿದರು. ಪಶ್ಚಿಮ ಬಂಗಾಳದ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಕಾರ್ಯನಿರ್ವಹಣೆನೇ ಮಾಡಲಿಲ್ಲ. 27 ಲಕ್ಷ ಅಂತ ಒಂದು ವರದಿ ಹೇಳ್ತದೆ, 31 ಲಕ್ಷ ಅಂತ ಇನ್ನೊಂದು ವರದಿ ಹೇಳ್ತಾ ಇದೆ. 31 ಲಕ್ಷ ಜನರು ನಮ್ದೆಲ್ಲ ದಾಖಲೆಗಳು ಸರಿ ಇದೆ, ನಾವು ಟ್ರಿಬ್ಯುನಲ್ ಎದುರುಗಡೆ ಸಲ್ಲಿಸ್ಲಿಕ್ಕೆ ರೆಡಿ ಇದ್ದೀವಿ, ನಾವು ಟ್ರಿಬ್ಯುನಲನ್ನು ಕರೀರಿ ಅಂತ ಹೇಳಿದ್ರೆ ಟ್ರಿಬ್ಯುನಲ್ ಕಲಾಪನೆ ಮಾಡಲಿಲ್ಲ ಸರ್. ಅಂದರೆ ಅವರಿಗೆ ಮತನೇ ಇರಲಿಲ್ಲ. ಅವರಿಗೆ ನಾನು ಒಂದು ಸೂಕ್ಷ್ಮವಾದ ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 2-2.5-3 ಸಾವಿರ ವರ್ಷಗಳಿಂದ ವೈದಿಕ ಪರಂಪರೆ ನಡ್ಕೊಂಬರ್ತಾ ಇತ್ತಲ್ಲ. ನಾವು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟ ಪ್ರಾರಂಭ ಮಾಡಿದ ಮೇಲೆ, ಸ್ವಾತಂತ್ರ್ಯ ಪಡೆದ ಮೇಲೆ, ಸಂವಿಧಾನ ಬಂದ ಮೇಲೆ ಏನು ಈ ವೈದಿಕರ ಒಂದು ಎತ್ತರವಾದ ಸ್ಥಾನ ಇತ್ತು, ಅದಕ್ಕೆ ಚ್ಯುತಿ ಬಂತು. ಸನಾತನ ಧರ್ಮವನ್ನು ವಿರೋಧ ಪಕ್ಷಗಳವರು ಮತ್ತು ಯಾರು ಇದರ ವಿರುದ್ಧ ಮಾತಾಡ್ತಾರೋ ಅವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ ದೇವರ ಬಗ್ಗೆ ಭಯವನ್ನು ಇಟ್ಟು ಇಷ್ಟು 1000 ವರ್ಷಗಳು ನಡೆಸ್ಕೊಂಬಂದಂಥವರಿಗೆ ಈ ಸಂವಿಧಾನ ಬಂದ ಮೇಲೆ ಅದರ ಮಾನ್ಯತೆ ಕಮ್ಮಿ ಆದಾಗ ಈಗ ಮತ್ತೆ ಅದನ್ನು ಪಡಿಬೇಕು ಅಂಥೇಳಿ ಸನಾತನ ಧರ್ಮವನ್ನು ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದಲ್ಲಿ 2 ಇದೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಹಬ್ಬ ಹರಿದಿನ ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ. ನಮ್ಮದು ಸಾತ್ವಿಕ ಸನಾತನ ಧರ್ಮ, ಅವ್ರದ್ದು ವೈದಿಕ ಸನಾತನ ಧರ್ಮ. ಅವರು ವರ್ಣಾಶ್ರಮ ಧರ್ಮ ತರಬೇಕು ಅಂತಾರೆ, ಮನುಸ್ಮೃತಿನ ತರಬೇಕು ಅಂತಾರೆ. ನಾವು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತ ನಾವು ಯೋಚನೆ ಮಾಡ್ತೀವಿ. ನಾವು ಸಾತ್ವಿಕ ಸನಾತನಿಗಳು, ಅವರು ವೈದಿಕ ಸನಾತನಿಗಳು. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಕೂಡ ನಾವು ಸನಾತನ ಧರ್ಮವನ್ನು ಅನುಸರಿಸಬೇಕು, ಇದರ ವಿರುದ್ಧ ಯಾರಾದರೂ ಹೋದವ್ರಿಗೆ ನಾವು ಕ್ರಮ ತಗೋಬೇಕು ಅನ್ನೋ ರೀತಿ ಒಂದು ಒಳಗೊಳಗೆ ಭಯ ಬಂದಿರಬೇಕು. ಹಾಗಾಗಿ ಏನೇ ಅನ್ಯಾಯ ಆಗ್ತಾ ಇದ್ರೂ ಅವ್ರು ದನಿ ಎತ್ತಾ ಇಲ್ಲ. ಇವತ್ತು ಚುನಾವಣಾ ಆಯೋಗದವ್ರ ಬಗ್ಗೆ ನೀವು ಮಾತಾಡಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲೂ ನ್ಯಾಯ ಸಿಕ್ಕಲಿಲ್ಲ ಸರಿಯಾಗಿ. ಹೌದು, ನ್ಯಾಯ ಸಿಕ್ಕಲಿಲ್ಲ. ಯಾಕೆ ಅಂತಂದರೆ ಅಲ್ಲಿಯ ನ್ಯಾಯಾಧೀಶರು ಹೆದರ್ತಾ ಇದ್ದಾರೆ, ದೈವ ಬೀರುಗಳಾಗಿದ್ದಾರೆ. ಸನಾತನ ಧರ್ಮವನ್ನು ನಾವೆಲ್ಲ ಎತ್ತಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಸನಾತನ ಧರ್ಮ? ವೈದಿಕ ಸನಾತನ ಧರ್ಮನ, ಸಾತ್ವಿಕ ಸನಾತನ ಧರ್ಮನ? ಬಹುಪಾಲು ಹಿಂದೂಗಳು ಸಾತ್ವಿಕರೇ. ನಾನು ಇದನ್ನು ಬೇರೆ ಥರ ಅನಲೈಸ್ ಮಾಡ್ತೀನಿ. ನಾನು ವೈಯಕ್ತಿಕವಾಗಿ ನಾನು ಧರ್ಮ ಬೀರು. ನಾನು ಧರ್ಮ ಅಂದರೆ ಮನೆ ಒಳಗಡೆ ನಮಗೆ ಸಂಬಂಧಿಸಿದ ಅಷ್ಟೇ. ಅದು ಸಾರ್ವತ್ರಿಕ ಆಗಬಾರ್ದು, ಸಾರ್ವಜನಿಕ ಆಗಬಾರ್ದು. ಅದು ಸಾರ್ವಜನಿಕ ಜೀವನದಲ್ಲಿ ಅದಕ್ಕೇನು ಇದಿರಬಾರ್ದು. ನಮ್ಮ ಸಂವಿಧಾನದಲ್ಲಿರುವಂತಹ ಆ ಪ್ರಿಯಾಂಬಲ್ನಲ್ಲಿರುವಂತಹ ಏನು ಸೋಷಿಯಲಿಸ್ಟಿಕ್ ಆ್ಯಂಡ್ ಸೆಕ್ಯುಲರಿಸಮ್ ಅನ್ನುವಂಥ ಶಬ್ದಗಳಿದೆಯಲ್ಲ, ಅದು ಭಾಳ ಸ್ಪಷ್ಟವಾಗಿ ಅದು ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, ನಾವು ಪಾಶ್ಚಿಮಾತ್ಯ ಐರೋಪ್ಯ ಜಗತ್ತಿನ ನಾವು ಸೆಕ್ಯುಲರಿಸಮನ್ನು ಇದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನೀವು ಸೆಕ್ಯುಲರಿಸಮ್ ಅಂತ ಹೇಳಿದರೆ ಬೇರೆ ಥರದಲ್ಲಿ ಅದನ್ನು, ಈಗ ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ಯುರೋಪಿಯನ್ ದೇಶಗಳಿರ್ಬೋದು, ಅಲ್ಲಿ ಅದನ್ನು ಅನಲೈಸ್ ಮಾಡೋ ಕ್ರಮ ಬೇರೆ ಇದೆ. ಆದರೆ ಭಾರತಕ್ಕೆ ಸಂಬಂಧಿಸಿ ಅದನ್ನು ಅನಲೈಸ್ ಮಾಡೋ ಕ್ರಮ ಬೇರೆ ಇದೆ. ಇಲ್ಲಿ ನಿಮ್ಮ ಧರ್ಮಗಳನ್ನು ನೀವು ಅನುಸರಿಸಂತ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆರಾಧನೆಯ ಸ್ವಾತಂತ್ರ್ಯವನ್ನು ಕೂಡ ಸಂವಿಧಾನ ನಮ್ಗೆ ಕೊಟ್ಟಿದೆ. ಈ ಹೇಳಿದ ನೀವು ಪಾಯಿಂಟನ್ನು ನಾನು ಬೇರೆ ಥರದ ಅನಲೈಸ್ ಮಾಡ್ತೀನಿ. ನಾನು ಆವಾಗಲೇ ಹೇಳಿದೆ, ಸಂವಿಧಾನ ಬಾಹಿರ ಶಕ್ತಿಗಳು ಸಂವಿಧಾನವನ್ನು ಮತ್ತು ಸರ್ಕಾರವನ್ನು ನಿಯಂತ್ರಿಸುವಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇದೆ. ಅದು ಬಹಳ ಗಂಭೀರವಾದಂತಹ ಈ ದೇಶದ ಸಮಸ್ಯೆ. ಇವತ್ತಿನ ಮಟ್ಟಿಗೆ ಅವರ ಆಲೋಚನೆಗಳು ನೀವು ಹೇಳಿದ ಥರದ್ದಿರ್ಬೋದು. ನೀವು
ಈಗ ಉದಾಹರಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಮೋಹನ್ ಭಾಗವತ್ ಅವರದ್ದು ನೀವು ವಿಡಿಯೋ ನೋಡಿ. ಇವತ್ತು ಅವ್ರ ಮನೆಯಿಂದ ಹೊರಡಬೇಕು ಅಂತ ಹೇಳಿ ಆದರೆ ಪ್ರಧಾನಮಂತ್ರಿಗೆ ಇದ್ದದ್ದಕ್ಕಿಂತ ಹೆಚ್ಚಿನ ಭದ್ರತೆ ಅವರಿಗೆ. ಮೋಹನ್ ಭಾಗವತ್ ಯಾರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು. ಸರ್ಕಾರಕ್ಕೂ ಅವರಿಗೂ ರಿಜಿಸ್ಟ್ರಿ ಆಗಿಲ್ಲ ಅಂತ. ಅದು ರಿಜಿಸ್ಟ್ರಿ ಆಗಿಲ್ಲ. ಸಂವಿಧಾನದ ಪ್ರಕಾರ ರಿಜಿಸ್ಟರ್ ಆಗದಿರುವಂತಹ ಒಂದು ಸಂಸ್ಥೆಯ ಮುಖ್ಯಸ್ಥರು ಇವತ್ತು ಸರ್ಕಾರವನ್ನು ನಿರ್ದೇಶಿಸ್ತಾ ಇದ್ದಾರೆ. ಅವರು ಚುನಾವಣೆಗೆ ಸ್ಪರ್ಧಿಸಿ ಪ್ರೈಮ್ ಮಿನಿಸ್ಟರ್ ಆಗಿ ಇನ್ನೊಂದಾಗಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರೆ ಚುನಾವಣೆ ನಮ್ಮ ಸಂಸತ್ತು ನಮ್ಮ ಸಂವಿಧಾನದ ಚೌಕಟ್ಟಿನೊಳಗೆ ಇದ್ದಾರೆ ಅಂತೇಳಿ ಹೇಳ್ಬೋದು ಅವ್ರನ್ನ. ಆದರೆ ಹಾಗಿಲ್ಲ ಇವತ್ತು ಪರಿಸ್ಥಿತಿ. ಅತ್ಯಂತ ಪ್ರಬಲವಾದಂಥ ಅಂದರೆ ಪ್ಯಾರಲಲ್ ಗೌರ್ಮೆಂಟ್ ಅನ್ನೋ ಥರ ನಡೀತಾ ಇದೆ. ದೆಹಲಿನಲ್ಲಿ ಇವತ್ತು ತೀರ್ಮಾನಗಳು ನಡೀತಾ ಇಲ್ಲ, ನಾಗ್ಪುರದಲ್ಲಿ ತೀರ್ಮಾನಗಳು. ಹಿಂದಿನ ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ, ಅವಾಗಲೂ ಇಷ್ಟೇ ರಕ್ಷಣೆ ಕೊಡ್ತಾ ಇದ್ರ ಅವ್ರಿಗೆ? ಆವಾಗ ಇರಲಿಲ್ಲ, ಯಾವ ರಕ್ಷಣೆನೂ ಇರಲಿಲ್ಲ. ಅವರು ಸಾಮಾನ್ಯವಾಗಿ ಅವರು ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೂಡ ಇಂದಿರಾ ಗಾಂಧಿ ಕಾಲದಲ್ಲಿ ಕೂಡ RSSನ ಪ್ರಭಾವ ಇತ್ತು ಅಂತೇಳಿ ಹೇಳ್ತಾ ಇದ್ರು. ಆದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಬಂದಂತಹ ಸಾಮಾಜಿಕ ಕಾರ್ಯಕ್ರಮಗಳೇನಿದೆ, ಆರ್ಥಿಕ ಕಾರ್ಯಕ್ರಮಗಳೇನಿದೆ, ಅದು ಎಲ್ಲವೂ ಕೂಡ ಭಾಳ ಕ್ರಾಂತಿಕಾರಿಯಾಗಿದ್ದವು. ನೀವು ಹೇಳಿದಂಥ ಈ ಐಡಿಯಾಲಜಿಗೆ ವಿರುದ್ಧವಾಗಿದ್ದು. ಅದಕ್ಕೊಂದು ಉದ್ದೇಶ ಇತ್ತು, ಗೋಲ್ ಇತ್ತು. ಏನಂತ ಹೇಳಿದ್ರೆ ಸಮಾಜವನ್ನು ನಿರ್ಮಾಣ ಮಾಡೋದು ಅಂತ ಹೇಳ್ಬಿಟ್ಟು, ಉಳ್ಳವರ ಮತ್ತು ಇಲ್ಲದವರ ನಡುವಿನ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು. ನಾವು ಸಾಧ್ಯದಷ್ಟು ಆರ್ಥಿಕತೆಯ ಮೂಲಕ ನಾವು ಈ ಅಂತರವನ್ನು ಕಡಿಮೆ ಮಾಡಿ ಎಲ್ಲರಿಗೆ ವಿದ್ಯಾಭ್ಯಾಸ ಸಿಗೋ ಥರ ಮಾಡಬೇಕು, ಎಲ್ರಿಗೂ ಆಹಾರ ಸಿಗಬೇಕು. ಈ ಥರದ್ದೆಲ್ಲ ಸಮಾಜವಾದಿ ಸಿದ್ಧಾಂತದ ಇದೇ ಇತ್ತು ಇಂದಿರಾ ಗಾಂಧಿ ಕಾಲದಲ್ಲಿ. ರಾಹುಲ್ ಗಾಂಧಿ ಕಾಲದಲ್ಲಿ ಆರ್ಥಿಕ ಉದಾರೀಕರಣ ಬಂತು, ಜಾಗತಿಕವಾಗಿ ಗ್ಲೋಬಲೈಸೇಷನ್ ಎಲ್ಲ ಆರಂಭವಾಯಿತು. ಆವಾಗ ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲ ಜಾಸ್ತಿ ಆಯಿತು. ಆದರೆ ಈ ಬೇಸಿಕ್ ಫೌಂಡೇಶನ್ ಇದೆಯಲ್ಲ ಕಾಂಗ್ರೆಸ್, ಇದು ವ್ಯತ್ಯಾಸ ಇರಲಿಲ್ಲ ಅವಾಗ. ಅದು ಭಾಳ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಎಲ್ಲಿ ತನಕ ಅಂತ ಹೇಳಿದ್ರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ನೀವು ಹೇಳಿದ್ರೆ ಸರಿ, ಅದು ನೀವು ಹೇಳ್ತಾ ಇರೋದು, ನೀವು ವೈದಿಕ ಅಂತೇಳಿ ಹೇಳ್ತೀರಿ. ನಾನು ಅದ್ರ ಬಗ್ಗೆ ಜಾಸ್ತಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಯಾಕಂತ ಹೇಳಿದ್ರೆ ಅದು ವೈದಿಕನೋ ಅವೈದಿಕನೋ ಅದು ಭಾಳ ದೊಡ್ಡ ಚರ್ಚೆಯ ವಿಷಯ ಅದು. ಯಾಕಂದರೆ ಹಿಂದೂ ಧರ್ಮದಲ್ಲಿಯೂ ಕೂಡ, ಸನಾತನ ಧರ್ಮದಲ್ಲಿಯೂ ಕೂಡ ನೀವು ಚಾರ್ವಾಕರು ಅಂತ ಭಾಳ ದೊಡ್ಡ ಒಂದು ವಿಚಾರಧಾರೆ ಕೂಡ ಬಂದಿದೆ. ಅದು ರಿಪಬ್ಲಿಕ್ ಡೇ ದಿನ ನಾನು ನೋಡ್ದಂಗೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅವರು BJP ಅವರು ಬಂದು ಅವರಿಗೆ ಕುಂಭಗಳನ್ನು ಕೊಟ್ಟು ಸ್ತ್ರೀಯರಿಗೆ ಮೆರವಣಿಗೆ ಮಾಡಿಸಿ ಭಾರತ ಮಾತಾ ಕಿ ಜೈ ಅಂತ ಹೇಳಿಸ್ತಾರೆ. ಪ್ರಿಯಾಂಬಲ್ನಲ್ಲಿ, ಸಂವಿಧಾನದ ಪ್ರಿಯಾಂಬಲ್ನಲ್ಲಿರುವಂಥ ಸೆಕ್ಯುಲರಿಸಮ್ನ ಅರ್ಥ ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಅಧಿಕೃತ ಧರ್ಮ ಇಲ್ಲ ಅಲ್ವಾ? ಹೌದು. ಇದನ್ನು ನಾವು ಉಲ್ಲಂಘಿಸ್ತಾ ಇದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರೋದು ಇದನ್ನು ನಮಗೆ ಹೇಳಿರೋದು. ಸರ್ಕಾರಕ್ಕೆ ಅಧಿಕೃತ ಧರ್ಮ ಇಲ್ಲ. ಹೌದು, ಸರ್ಕಾರ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ಕೋಬೇಕು. ಆಮೇಲೆ ಈ ದೇಶದಲ್ಲಿ ಯಾರ್ಯಾರು ಯಾವ ಧರ್ಮವನ್ನು ಆಚರಿಸ್ತಾರೆ ಅವರಿಗೆ ಧಾರ್ಮಿಕ ಆಚಾರ ವಿಚಾರಗಳಿರುವಂತಹ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಅದು ಭಾಳ ಸ್ಪಷ್ಟವಾಗಿದೆ. ಅದು ಹೋಗ್ಬಿಟ್ಟಿದೆ ಈಗ ಏನು ಅಂತ ಹೇಳಿದ್ರೆ, ಸರ್ಕಾರದ ಮುಖ್ಯಸ್ಥರೇ ಒಂದು ಧರ್ಮದ ಪ್ರಚಾರಕರ ಥರ ಅಥವಾ ಯಾವುದೊಂದು ಉದ್ಯಮದ ಗುಂಪಿನ ಪ್ರಚಾರಕರ ಥರ. ಮೊನ್ನೆ ಪ್ರಧಾನಮಂತ್ರಿಗಳು ತ್ರಿಶೂಲ ಹಿಡ್ಕೊಂಡು ನಿಂತಿದ್ರಲ್ಲ ಸರ್. ಹೋಗ್ಲಿ, ಇಂದಿರಾ ಗಾಂಧಿ ಅವರು ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಚರ್ಚ್ಗಳಿಗೆ ಹೋಗ್ತಾ ಇದ್ರು, ವೈಯಕ್ತಿಕವಾಗಿ ಹೋಗ್ತಾ ಇದ್ರು ಅವರು. ಆದರೆ ಈ ಥರ ಸರ್ಕಾರದ್ದೇ ಇದು ಅಧಿಕೃತವಾದಂತಹ ಧರ್ಮ ಇದು ಅಥವಾ ಸರ್ಕಾರ ಈ ಥರ ಇದೆ ಅಂದಾಗ ಅಲ್ಲಿ ಸಮಸ್ಯೆ ಏನು ಬರ್ತದೆ ಅಂತ ಹೇಳಿದ್ರೆ, ಇದು ಸಂವಿಧಾನ ವಿರೋಧಿ ಕೆಲಸ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಹೇಳಿದ್ದು. ನಾನು ಇದನ್ನು ವಿವರಿಸುವಂಥ ಕ್ರಮ ಬೇರೆ ಇದೆ. ಇದು ಸಂವಿಧಾನದಲ್ಲಿ ಆಸ್ಪದ ಇಲ್ಲದಿರುವಂಥದ್ದು ಇದೆಯಲ್ಲ. ಈಗ ಆರಂಭದಲ್ಲಿ BJP ಸರ್ಕಾರ ಬಂದಾಗ ಇದು ಚರ್ಚೆ ಆಯಿತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ನಿಂತ್ಕೊಂಡ್ರು. ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಹೊರಟರು. ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತೇಳಿ ಹೊರಟರು. ತಿದ್ದುಪಡಿ ಅಲ್ಲ, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತೇಳಿ ಹೊರಟರು. ಯಾವ ಥರ ಬದಲಾಯಿಸ್ತೀರಿ ನೀವು ಅಂತ ಹೇಳಿ ಪ್ರಶ್ನೆ ಬಂದಾಗ ಇದೇ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಈಗ ನಾವು RSSನ ನಾನು RSSನ್ನು ವೈಚಾರಿಕವಾಗಿ ನಾನು ವಿರೋಧಿಸ್ತಾ ಇದ್ದೀನಿ ಅಂತ ಹೇಳಿದರೆ, RSS ಅದು ಹುಟ್ಟಿದ್ದು ಅದು ನಿಮಗೆ ಭಾಳ ದೊಡ್ಡ ಅದರ ಇವತ್ತಿನ ಫೌಂಡೇಶನ್ ಏನು ಅಂತ ಹೇಳಿದ್ರೆ, ಅದಕ್ಕಿರುವಂಥ ಸಂವಿಧಾನ ಬಂಚ್ ಆಫ್ ಥಾಟ್ಸ್, ಗೋಲ್ವಲ್ಕರ್ ಅವರು ಬರೆದಿರೋದು. ಅದರಲ್ಲಿ ಎಷ್ಟು ಇನ್ಹ್ಯೂಮನ್ ಅಂಶಗಳಿದೆ ಅಂತ ಹೇಳಿದ್ರೆ, ನಾವು ಅದನ್ನು ಸಂವಿಧಾನವನ್ನು ಒಪ್ಕೊಳ್ಳೋರು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿದೆ. ಅದು ಧರ್ಮದ ಹೆಸರಿನಲ್ಲಿ ಜನರ ನಡುವೆ ವಿಭಜನೆ ಮಾಡುತ್ತೆ. ಭಾರತೀಯತೆ ಅನ್ನೋದನ್ನು ವ್ಯಾಖ್ಯಾನ ಮಾಡುವಂಥ ಕ್ರಮನೇ ಬೇರೆ ಇದೆ. ಆಮೇಲೆ ಇವತ್ತು ನೀವು ಅದು ಹೇಳಿದ್ರಲ್ಲಿ, ನೀವು ಒಂದು ವರ್ಗದ ಕೈಯಲ್ಲಿ ಅಧಿಕಾರ ಇದೆ ಅನ್ನೋದು ನಿಜ. ಅದು ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇದರಲ್ಲಿ ಸಂಪುಟದಲ್ಲಿ, ಸಚಿವ ಸಂಪುಟದಲ್ಲಿ ಒಂದು ಜಾತಿಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಅಂತೇಳಿ ನೀವು ಲೆಕ್ಕ ತಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸರ್, ಅವ್ರು ಬಹಿರಂಗವಾಗಿ ಹೇಳ್ತಾ ಇದ್ರೆ, ನಮಗೆ ಅಲ್ಪಸಂಖ್ಯಾತರ ಓಟು ಬೇಡ, ನಾವು ಇದನ್ನು ಹಿಂದೂ ಸಾಮ್ರಾಜ್ಯ ಮಾಡ್ತೀವಿ, ನಮಗೆ 2014 ಸ್ವಾತಂತ್ರ್ಯ ಬಂದಿದ್ದು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರಲ್ಲ. ಇದೆಲ್ಲವೂ ಕೂಡ ಸಂವಿಧಾನ ವಿರೋಧವಾದಂಥ ನಡವಳಿಕೆ. ಅದನ್ನು ಕ್ರಮ ತಗೋಬೇಕಲ್ವಾ? ಸಂವಿಧಾನವೂ ಕೂಡ ನಾವೀಗ ಹೇಳ್ತೀವಿ, ನಾವೇನು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಅಂತ ಹೇಳ್ತೀವಿ. ಅದು ಹೇಳೋದಕ್ಕೆ ಅದಕ್ಕೆ ಬಲವಾದ ಕಾರಣ ಇದೆ. ಅವತ್ತು ಆ ಪ್ರಾಕ್ಟಿಕಲ್ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ಬಿಟ್ಟು
ಆದರೆ ಆ ಸಂವಿಧಾನವನ್ನು ರಚಿಸುವಾಗಲೂ ಕೂಡ ಬೇರೆ ಬೇರೆ ವಿಚಾರಧಾರೆಯ ನಾಯಕರು ಅಲ್ಲಿ ಸೇರಿದ್ರಲ್ಲಿ, ಆ ಸಮಿತಿಗಳೆಲ್ಲ ಆ ಥರ ಇತ್ತಲ್ಲಿ ಎಲ್ಲವನ್ನು ಭಾಳ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ಸಂವಿಧಾನದ ಕರಡು ಸಮಿತಿಯಲ್ಲಿ ನಡೆದಂಥ ಚರ್ಚೆಗಳೆಲ್ಲ ಪುಸ್ತಕದ ರೂಪದಲ್ಲಿ ಇವತ್ತು ನಮ್ಮ ಮುಂದೆ ಇದೆ. ಇವತ್ತು ರಿಟರ್ನ್ ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿ ಕೂಡ ಇದೆ. ಕನ್ನಡದಲ್ಲಿ ಕೂಡ ಅದು ಭಾಳ ದೊಡ್ಡ ಸಂಪುಟಗಳು ಇವತ್ತು ಪ್ರತಿಯೊಂದು ಚರ್ಚೆಯನ್ನು ಕೂಡ ಆ್ಯಸ್ ಇಟ್ ಈಸ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಆ ಆಶಯಗಳು ಏನಿತ್ತು, ಪ್ರಿಯಾಂಬಲ್ ಅದು ಇಡೀ ಸಂವಿಧಾನದ ಆಶಯ. ಅದು ಆ ಆಶಯವನ್ನು ಬಿಟ್ಟು ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತೇಳಿ ಆದರೆ, ಆ ಆಶಯವನ್ನು ನಾವು ಭಗ್ನಗೊಳಿಸ್ತೀವಿ ಅಂತೇಳಿ ಆದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಸಂವಿಧಾನ ವಿರೋಧಿಗಳು. ಸಂವಿಧಾನ ವಿರೋಧಿಗಳು ಅಂತ ಹೇಳಿದರೆ ದೇಶ ವಿರೋಧಿಗಳು. ಅದು ಭಾಳ ಸ್ಪಷ್ಟವಾಗಿ ಇಟ್ಕೋಬೇಕು ನಾವು ಅದನ್ನು. ಅದು ಇಟ್ಕೊಂಡಿಲ್ವ ಈಗ? ಇಲ್ಲ, ಇರುತ್ತೆ. ಅದು ಈ ಎಲ್ಲ ಜನರನ್ನು ಎಲ್ಲ ಕಾಲದಲ್ಲೂ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಭಾಳ ದೊಡ್ಡ ಕೊಟೇಶನ್ ಇದೆಯಲ್ಲ, ಅದು ಸ್ವಲ್ಪ ಸಮಯ ನಡೀತದೆ. ಅದು ಈಗ ತಮಿಳುನಾಡಿನಲ್ಲಿ ಈಗ ನೀವು ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ BJPಗೆ ಅಧಿಕಾರ ಪಡ್ಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ. ಶಾಸಕರ ಸಂಖ್ಯೆ ಇವತ್ತಿಗೆ ದಕ್ಷಿಣ ಭಾರತದ 4-5 ರಾಜ್ಯಗಳನ್ನು ನೀವು ಶಾಸಕರ ಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ ಅವರು 10% ಕೂಡ ಇಲ್ಲ ಶಾಸಕರು. ಸರ್, ಇಲ್ಲಿ ಜಾತ್ಯತೀತದವರೇ ಹೋಗಿ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟು ಅವ್ರು ಹೊಗಳ್ತಾ ಇದಾರಲ್ಲ ಸರ್, ಇಂದ್ರಚಂದ್ರ ಅಂತ. ಅದು ಇನ್ನೊಂದು ಥರ. ಈಗ ನೀವು ಅಸ್ಸಾಂನ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ಯಾವ ಥರ ತೊಡಗಿದ್ರು ಅನ್ನೋದು ಕಾಂಗ್ರೆಸ್ನಲ್ಲಿದ್ದಾಗ ಸ್ವತಃ ನರೇಂದ್ರ ಮೋದಿ ಅವರೇ ಭಾಷಣ ಮಾಡಿರೋದು ವಿಡಿಯೋಗಳು ನಮಗೆ ಈಗ ಸಿಗ್ತಾ ಇದೆ. ನಮಗೆ ಇವರು ಎಷ್ಟು ಕರಪ್ಟ್ ಆಗಿದ್ದಾರೆ, ಯಾವ ಥರ ಲಂಚ ತಗೊಂಡು ಸಿಕ್ಕೊಂಡ್ಬಿದ್ದಿದ್ದಾರೆ ಅಂತ ಹೇಳಿದ್ರು. ಅವರೇ ಇವತ್ತು BJPನಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿನೂ ಕೂಡ ಹೌದು ಹೌದು. ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಹುದು? ಮುಖ್ಯವಾಗಿ ಅಂಬೇಡ್ಕರ್ ಆಶಯಗಳನ್ನು, ಸಂವಿಧಾನದ ಆಶಯಗಳನ್ನು ನಾವು ಬಹಳ ವ್ಯವಸ್ಥಿತವಾಗಿ ಯಂಗ್ಸ್ಟರ್ಸ್ಗೆ ತಲುಪಿಸಬೇಕಾಗಿದೆ. ನಾವು ಯುವಕರಿಗೆ ತಲುಪಿಸಬೇಕಾಗಿದೆ. ಬೇಕಾದಷ್ಟು ನಮಗೆ ಇವತ್ತು ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳಿದೆ. ನಾನು 2 ಅಪಾಯಗಳಿದೆ ಅಂತೇಳಿ ನಾನು ನಿಮಗೆ ಹೇಳಿದೆ. ನಾನು ಸಾಮಾಜಿಕ ಮಾಧ್ಯಮಗಳಿಗೆ ಮೊದಲನೇದು ಏನು ಅಂತ ಹೇಳಿದ್ರೆ, ನೀವು ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಗೂಗಲ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಇದು ಎಲ್ಲ ಸಾಮಾಜಿಕ ಮಾಧ್ಯಮಗಳನ್ನು ಭಾಳ ದೊಡ್ಡ ಮಟ್ಟಿಗೆ ಜಗತ್ತಿಗೆ ಪ್ರೊಜೆಕ್ಟ್ ಮಾಡ್ತಾ ಇರುವಂತಹ ಸಂಸ್ಥೆಗಳಿದೆಯಲ್ಲ, ಈ ಎಲ್ಲ ಸಂಸ್ಥೆಗಳು ಕೂಡ ವಿದೇಶದ್ದು. ಇದು ಒಂದು ರೀತಿಯಲ್ಲಿ ಅಪಾಯ ಕೂಡ ಹೌದು. ನಮಗೆ ಯಾವ ರೀತಿ ಅಪಾಯ ಅನ್ನೋದು ನಮಗೆ ಅದು ಒಂದೊಂದು ಕೇಸ್ ಮೇಲೆ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. 2ನೇ ಅಪಾಯ ಏನು ಅಂತ ಹೇಳಿದರೆ, ಈ ಸಾಮಾಜಿಕ ಮಾಧ್ಯಮಗಳು ಅತ್ಯಂತ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ವಿಚಾರಗಳನ್ನು ಯಾವುದೇ ಭಯ ಇಲ್ಲದೆ ನಿರ್ಭಯೆಯಿಂದ ಇವತ್ತು ಪ್ರಚಾರ ಮಾಡ್ತಾ ಇದೆಯಲ್ಲ, ಇದರ ಮೇಲೆ ನಿಯಂತ್ರಣ ಹೇರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದಕ್ಕೆ ಕಾನೂನು ತಂದಿದೆ. ರೆಡಿ ಆಗ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ನೀವು ಮಾತಾಡೋದಾದ್ರೂ ಕೂಡ ನಿಮ್ಮ ಸ್ಕ್ರಿಪ್ಟ್ ಮೊದಲೇ ಎಲ್ಲೋ ಒಂದು ಹೋಗ್ಬೇಕಾಗ್ಬೋದು, ಅಥವಾ ನೀವು ಮಾತಾಡಿ ಆದ ನಂತರ ಈ ಸ್ಕ್ರಿಪ್ಟನ್ನು ಒಬ್ಬರಿಗೆ ತೋರಿಸ್ಬಿಟ್ಟು ನೀವು ಅದನ್ನ ಇದು ಮಾಡಬೇಕಾಗ್ಬೋದು. ಹೌದು, ನಮ್ಮ ಸ್ಕ್ರಿಪ್ಟ್ ಇಲ್ಲದೆ ಹೋದ್ರೆ ಅಲ್ಲ, ನೀವು ಪರಿಸ್ಥಿತಿ ಆ ಥರಕ್ಕೆ ಬರ್ತಾ ಇದೆ. ಈಗ ನೀಯಂತ್ರಣ ಅಂತ ಹೇಳ್ಬಿಟ್ಟು ಏನು ಈ ಮಾಧ್ಯಮಗಳ ಮೇಲೆ, ಸಾಮಾಜಿಕ ಮಾಧ್ಯಮಗಳ ನಿಯಂತ್ರಣ ಹೇರುವಂಥ ಈ ಏನೀಗ ಕಾನೂನು ರೆಡಿಯಾಗಿದೆ. ಈಗ ಆ ಕಾನೂನಿನಲ್ಲಿ ನೀವು ಒಂದು ನಿಮ್ಮ ಸಂಸ್ಥೆ ಕಟ್ಟಬೇಕಾಗತ್ತೆ. ನೀವು ಒಬ್ಬರೇ ಏನೂ ಮಾಡಲಿಕ್ಕಾಗೋದಿಲ್ಲ. ಒಂದು ಸಂಸ್ಥೆ ಕಟ್ಟಬೇಕಾಗತ್ತೆ. ಅದು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರಬೇಕಾಗತ್ತೆ. ಅದು ಆಮೇಲೆ ಅದಕ್ಕೆ ಸಂಬಂಧಿಸಿ ನೀವು ಇಷ್ಟು ಜನ ನೌಕರಿಗೆ ನೀವೇನು ನೌಕರಿ ಕೊಡ್ತಾ ಇದ್ರಿ, ನೀವು ಅದಕ್ಕೆ ಇಷ್ಟೇ ಸಂಬಳ ಕೊಡಬೇಕು ಅಂತ ಹೇಳಿ ಇದೆ. ಆಮೇಲೆ ಅದರಲ್ಲಿ ಇಂಥ ವಿಚಾರಗಳನ್ನು ನೀವು ಪರ್ಮಿಷನ್ ತಗೋಬೇಕು ಅಂತಿದೆ ಸರ್ಕಾರದಿಂದ. ನಾವೇನ್ ಮಾಡೋದು ಅಂತ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡೋದು? ಪರಿಸ್ಥಿತಿ ಬಂದಾಗ ಈಗ ಹಿಂದೆ ಎಲ್ಲ ಏನು ಮಾಡಿದ್ವಿ, ಇದು ಪ್ರಶ್ನೆ ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇದು ತುರ್ತು ಪರಿಸ್ಥಿತಿ ಹೇರಿದ್ರು ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಅಲ್ವಾ? ಎಲ್ಲರೂ ಭಯಪಟ್ಟಿದ್ವಿ ನಾವು ಅವಾಗ. ಏನಪ್ಪ ಇದು, ಒಬ್ಬ ವ್ಯಕ್ತಿ ಈ ಥರ ತನ್ನ ಕೈಗೆ ತಗೊಂಡ್ಬಿಟ್ಟು, ಇಡೀ ದೇಶವನ್ನು ಕೈಗೆ ತಗೊಂಡ್ಬಿಟ್ಟು ಎಲ್ಲವನ್ನ ಅಮಾನತು ಮಾಡಿಬಿಟ್ಟು ಸರ್ವಾಧಿಕಾರ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಏನಾಯಿತು ಅಲ್ವಾ? ಸೊ ಈವನ್ ದಿಸ್ ವಿಲ್ ಪಾಸ್. ಹೌದು, ಇದೊಂದು ಸ್ಟೇಜ್. ಇದು ಜಾಸ್ತಿ ದಿನ ನಡೆಯೋದಿಲ್ಲ ಇದು. ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ನೋಡಿ, ಈಗ ಅದು 2014ರಿಂದ 2025ರವರೆಗೆ 26ರವರೆಗೆ ಈ ದೇಶವನ್ನು ಆಳ್ತಾ ಇದ್ದವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಘನಘೋರ ಮಾಡಿಬಿಟ್ಟಿದ್ದಾರೆ. ಈ ದೇಶದ ಸಾಮಾಜಿಕ ಸ್ಥಿತಿಯನ್ನು ಕುಲಗೆಡಿಸ್ಬಿಟ್ಟಿದ್ದಾರೆ. ಈ ದೇಶದಲ್ಲಿರುವಂಥ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದಾರೆ ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಜನರಿಗೆ ಯಾವಾಗಲೂ ಅವರ ಪಾಕೆಟ್ಗೆ ಬಿಸಿ ಆದಾಗ ಅರ್ಥ ಆಗೋದು ಬೇಗ ಈಗ ಅಲ್ವಾ? ಈಗ ಯಾವ ಸ್ಥಿತಿಗೆ ಬಂದಿದ್ದೀವಿ? ಮೊನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು, ಏನು ಎಲ್ಲ ಬಳಸಬೇಡಿ ನೀವು, ಆಮೇಲೆ ವಿದೇಶಗಳಿಗೆ ಹೋಗ್ಬೇಡಿ, ನೀವು ಆಫೀಸ್ಗೆ ಹೋಗ್ಬೇಡಿ, ಕಾಲೇಜಿಗೆ ಹೋಗ್ಬೇಡಿ, ಮನೆಯಲ್ಲೇ ಕೆಲಸ ಮಾಡಿ. ಇದೆಲ್ಲ ಊರಿನವ್ರಿಗೆ ಹೇಳಿದ್ದಾರೆ. ಅವ್ರು ಬಿಡಿ, ಅವ್ರು ಯಾವುದನ್ನು ಪಾಲಿಸ್ತಾ ಇಲ್ಲ. ಅವ್ರು ಈಗ ಮತ್ತೆ ವಿದೇಶಕ್ಕೆ ಹೊರಟಿದ್ದಾರೆ. ಈಗ 4 ದೇಶಗಳ ಪ್ರವಾಸ ಹೊರಟ್ಬಿಟ್ಟಿದ್ದಾರೆ. ಈಗ 1200 ಕೋಟಿ ರೂಪಾಯಿ ವಾರ್ಷಿಕ ಪ್ರಧಾನಮಂತ್ರಿಯ ಕಚೇರಿಯ ಬಜೆಟ್. 1200 ಕೋಟಿ. ಹೌದು. ನೀವು ಅಲ್ಲಿ ಕಡಿಮೆ ಮಾಡಿ ಅಪ್ಪ, ಅಲ್ಲಿ ಸಿಬ್ಬಂದಿಯನ್ನು ಕಡಿಮೆ ಮಾಡಿ, ಆ ಖರ್ಚನ್ನು ಕಡಿಮೆ ಮಾಡಿ. ದೇಶ ಸಂಕಷ್ಟದಲ್ಲಿದೆಯಲ್ವಾ?
ನಿಮ್ಮ ವಿದೇಶ ಪ್ರವಾಸಗಳನ್ನು ಈಗ ಎಷ್ಟು 99 ಆಯ್ತು, ಈಗ 100 ದಾಟ್ತಾ ಇದೆ. ಈಗ ಈ ಸಲ 4 ದೇಶಗಳಂದರೆ ಮತ್ತೆ 100 ದಾಟಿ ಹೋಗ್ತಾ ಇದ್ದಾರೆ. ಅವರು 895 ಕೋಟಿ ರೂಪಾಯಿ ಅವರ ಲೆಕ್ಕಾಚಾರದಲ್ಲೇ ಖರ್ಚು ಮಾಡಿದ್ದಾರೆ ಇದಕ್ಕೆ, ಈ ವಿದೇಶ ಪ್ರವಾಸಗಳಿಗೆ. ಏನು ಬೆನಿಫಿಟ್ ಆಗಿದೆ ದೇಶಕ್ಕೆ ಗೊತ್ತಿಲ್ಲ. 1.85 ಕೋಟಿ ರೂಪಾಯಿ ಪ್ರತಿದಿನ ಪ್ರಧಾನಮಂತ್ರಿಯ ಭದ್ರತೆಗೆ ಖರ್ಚಾಗ್ತಾ ಇದೆ. ಓ ಮೈ ಗಾಡ್. ನೀವು ನಮ್ಮ ಖರ್ಚನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಪೆಟ್ರೋಲ್ ಬಳಸಬೇಡಿ, ನೀವು ಚಿನ್ನ ತಗೋಬೇಡಿ, ಇನ್ನೊಂದು ತಗೋಬೇಡಿ, ನೀವು ನಡ್ಕೊಂಡು ಹೋಗಿ, ನೀವು ಸಾರ್ವಜನಿಕ ಸಾರಿಗೆ ಒಳ್ಳೆಯದು ಮಾಡೋಣ. ಅದು ಗಾಂಧೀಜಿಯವರು ಅದನ್ನೇ ಹೇಳಿರೋದು, ಸರಳವಾಗಿ ಬದುಕಿ ಹೆಚ್ಚು ಉನ್ನತ ವಿಚಾರಗಳನ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದರೆ ಗಾಂಧೀಜಿಯವರನ್ನು ನಾವು ಗುಂಡು ಹಾಕಿ ಹೊಡೆದಾಕಿದ್ವಿ ನಾವು, ಅಲ್ವಾ? ಈಗ ಈ ವಿಚಾರಗಳನ್ನು ನೀವು ಸ್ವತಃ ಮಾಡಬೇಕಲ್ವ, ನೀವು ಆಚರಿಸ್ಬೇಕಲ್ವ. ಈಗ ಬೆಂಗಳೂರಿಗೆ ಬಂದೋದ್ರು ಮೊನ್ನೆ ಪ್ರಧಾನಮಂತ್ರಿಯವರು. 340-50 ಕಾರ್ಗಳು ಅವ್ರ ಹಿಂದೆ ಇತ್ತು ಅವ್ರದ್ದು. ಯಾಕೆ ಹೋಗ್ಬೇಕು ಆ ಕಾರ್ಗಳು? ಪೆಟ್ರೋಲ್ ಉಳಿಸಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟು 2.5 ಗಂಟೆ ನಂತರ ಅವರು ಒಂದು ದೊಡ್ಡ ರೋಡ್ ಶೋ ಮಾಡ್ತಾರೆ ಅವರು. ಅದ್ರ ಹಿಂದೆ ಕಾರ್ಗಳು 40-50 ಕಾರ್ಗಳು ಹೋಗ್ತಾ ಇದೆ. ಅಂದರೆ ಹಿಪೋಕ್ರಸಿ ಆ ಲೆವೆಲಿಗೆ ಬಂದು ತಲುಪಿದೆ ಇವತ್ತು. ಏನು ಮಾತಾಡ್ತಾ ಇದ್ದಾರೆ ಆಳುವವರು, ಆ ಮಾತಾಡೋದಕ್ಕೂ ಅವರ ಆಚರಣೆಗೆ ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಆಗಿದೆ. ಆಮೇಲೆ ಸಾರ್ವಜನಿಕ ಸಂಸ್ಥೆಗಳು ಅಂತೇಳಿ ಏನಿತ್ತು ಇದುವರೆಗೆ, ಉದ್ಯಮಗಳು ಅಂತೇಳಿ ಏನಿತ್ತು, ಅದು ಎಲ್ಲವೂ ಕೂಡ ಖಾಸಗೀಕರಣ ಆಗಿದೆ. ಒಂದು ಅಂಬಾನಿ ಕೈಯಲ್ಲಿರುತ್ತೆ ಶೇರು ಅಥವಾ ಅದಾನಿ ಕೈಯಲ್ಲಿರುತ್ತೆ. ಆ ಥರದ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ನಿಮಗೆ ಡಾಲರ್ ಭಾಷಣ ಮಾಡುವಾಗ ಏನು ಹೇಳಿದರು ಇವರು? ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನು ಹೇಳಿದರು? ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ. ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಇರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ, ಬದಲಾವಣೆ ಆಗ್ತಾ ಇರಬೇಕು. ಆಡಳಿತ ಮಾಡುವವರಿಗೆ ಕೇರಳದ್ದು ಭಾಳ ಒಳ್ಳೆಯ ಫೈನೆಸ್ಟ್ ಉದಾಹರಣೆ ನಮಗೆ. 1 ವರ್ಷ ಅವರು, ಒಂದು ಟರ್ಮ್ ಅವರು, 1 ಟರ್ಮ್ ಇವರು. ಕೊರೋನಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಕಮ್ಯುನಿಸ್ಟ್ ಪಕ್ಷ CPM ಪಕ್ಷ ಮುಂದುವರಿತು ಇನ್ನೊಂದು ಟರ್ಮಿಗೆ. ಇರಲಿಲ್ಲ ಅಂದರೆ ಅದು ಆವಾಗಲೇ ಬದಲಾವಣೆ ಆಗ್ತಾ ಇತ್ತು. ಈಗ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಥರ ಆಗಬೇಕು. ಆದರೆ ನೀವು ಅಧಿಕಾರಕ್ಕೆ ಬಂದಾಗ ಹೇಳಿರೋದೇನು? ಕಳ್ಳ ಹಣ ಸಿಕ್ಕಾಪಟ್ಟೆ ಸ್ವಿಸ್ ಬ್ಯಾಂಕ್ನಲ್ಲಿ ಶೇಖರಣೆ ಮಾಡಿದ್ದಾರೆ ಕಾಂಗ್ರೆಸ್ನವರು. ನಾವು ಅದನ್ನು ಭಾರತಕ್ಕೆ ವಾಪಸ್ ತರ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಗೆ 14 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರು. ಎಷ್ಟು ಬಂತು? ಅಕೌಂಟಿಗೆ ಬರೋದು ಹಾಳಾಗೋಗ್ಲಿ, ದೇಶಕ್ಕಾದರೂ ಬಂತಾ? ಸ್ವಿಸ್ ಬ್ಯಾಂಕ್ನಲ್ಲಿ ಇರೋ ಕಳ್ಳ ಹಣ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಇನ್ನಷ್ಟು ಜಾಸ್ತಿ ಆಗಿದೆ. ಆಮೇಲೆ ದೇಶದಲ್ಲಿ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಓಡಿ ಹೋದಂಥ ಉದ್ಯಮಿಗಳು, ಗುಜರಾತಿನ 25 ಮಂದಿ ಉದ್ಯಮಿಗಳ ಹೆಸರು ಟಾಪ್ನಲ್ಲಿದೆ. ಇವತ್ತಿಗೂ ಅವರನ್ನು ಕರ್ಕೊಂಬರ್ಲಿಕ್ಕಾಗಿಲ್ಲ. ಭಾಷಣ ಮಾಡಿದರು. ಅವ್ರು ಯಾರೆಲ್ಲ ಮೋಸ ಮಾಡಿ ಹೋಗಿದ್ದಾರೆ, ಅದೇನು ಸಾವಿರಾರು ಕೋಟಿ ರೂಪಾಯಿ, 10,000 ಕೋಟಿ, 15,000 ಕೋಟಿ, 20,000 ಕೋಟಿ, ಈ ಥರ ಮೋಸ ಮಾಡಿ ಓಡಿ ಹೋದವರು ಉದ್ಯಮಿಗಳು, ಅವರನ್ನು ವಾಪಸ್ ಕರ್ಕೊಂಬರ್ಲಿಕ್ಕೆ ನಮ್ಮ ದೇಶಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೆ ಎಂಥ ದುರ್ಬಲ ಸರ್ಕಾರ ಇದು. ಭಾಷಣ ಮಾಡ್ತೀನಿ, ನೀವು ಮಾಡಿ ಅಧಿಕಾರಕ್ಕೆ ಬಂದಿರೋದು ನೀವು ಅಲ್ವಾ? ಭ್ರಷ್ಟಾಚಾರ ಇಲ್ಲ, ನಾ ಕಾವುಂಗ ನಾ ಖಾನೆ ದೂಂಗ, ಮತ್ತು ತಿಂದು ತೇಗಿಕೊಂಡವರೆಲ್ಲ ನಿಮ್ಮ ಪಕ್ಷಕ್ಕೆ ಸೇರಿಬಿಟ್ಟು ಸಭ್ಯಸ್ಥರಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ. ಅಂದರೆ ಹಿಪಾಕ್ರಸಿ ಇದೆಯಲ್ಲ ಅದು. ಅಂದರೆ ಅದನ್ನೇ ಹೇಳಿದ್ದು ನಾನು, ಜನರಿಗೆ ಹೆಚ್ಚು ಸಮಯ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಈಗ ಡಾಲರ್ ಬೆಲೆ ವಿಪರೀತ ಏರ್ತಾ ಇದೆ. ನಮ್ಮ ವಿದೇಶಿಂಗ ನೀತಿ ದಿಕ್ಕು ದೆಸೆ ಇಲ್ಲ ಥರ ಆಗಿದೆ. ನಾವು ಈಗ ಸುಮ್ಮನೆ ಈ ತೈಲ ಬೆಲೆ ಏರಿಕೆದ್ದೇನೆ ನೀವು ನೋಡಿ, ಕಚ್ಚಾ ತೈಲದ್ದು. ನಾವು ನಮ್ಮ ಜೊತೆಗೆ 40 ವರ್ಷಗಳಿಂದ ಸಂಬಂಧ ಇಟ್ಕೊಂಡಂಥ ದೇಶ ಇರಾನು. ನಮಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ದು ಕಚ್ಚಾ ತೈಲವನ್ನು ಕೊಡ್ತಾ ಇದ್ದಂಥ ದೇಶ ಅದು. ಆಮೇಲೆ ರೂಪಾಯಿನಲ್ಲಿ ವ್ಯವಹಾರ ಮಾಡ್ತಾಯಿದ್ರು, ನಮ್ಮ ಜೊತೆಗೆ ವ್ಯಾಪಾರ ಮಾಡ್ತಾಯಿದ್ರು. ಡಾಲರ್ನ ಈ ಹೊರೆ ನಮ್ಮ ಮೇಲೆ ಬೀಳ್ತಾ ಇರಲಿಲ್ಲ. ನಾವು ಅವ್ರ ಜೊತೆಗೆ ವಿನಾಕಾರಣ ಸಂಬಂಧ ಹಾಳು ಮಾಡ್ಕೊಂಡ್ವಿ. ನಾವು ಅಲ್ಲೆಲ್ಲೋ ಇಸ್ರೇಲ್ಗೆ ಹೋಗ್ಬಿಟ್ಟು ನಮ್ಮ ಫಾದರ್ ಲ್ಯಾಂಡು, ನಮ್ಮದು ಮದರ್ ಲ್ಯಾಂಡ್ ಅಂತ ಅದೇನೇನೋ ಭಾಷಣ ಮಾಡಿದರು. ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಈಗ. ಬೆಳಕು